ನಾನಿವತ್ತು ಸಬ್ಬಕ್ಕಿನ ಬಳಸ್ಕೊಂಡು ಒಂದೊಳ್ಳೆ ರೀತಿ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಗರಿಗರಿಯಾಗಿ ಬರುತ್ತೆ. ಆ ರೆಸಿಪಿ ಮಾಡೋದಕ್ಕೆ ನಾನು ಇಲ್ಲಿ 1 ಬಟ್ಲು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸಬ್ಬಕ್ಕಿಲಿ 2 ರೀತಿ ಸಬ್ಬಕ್ಕಿ ಬರುತ್ತೆ. ಒಂದು ತುಂಬಾ ಸಣ್ಣಗಿರುತ್ತೆ, ಒಂದು ಈ ಥರ ಸಬ್ಬಕ್ಕಿ ಇರುತ್ತೆ. ನಾನು ಇಲ್ಲಿ ಸ್ವಲ್ಪ ದಪ್ಪ ಸಬ್ಬಕ್ಕಿನ ತೊಗೊಂಡು 1 ಬಟ್ಲು ಸಬ್ಬಕ್ಕಿಗೆ ಅರ್ಧ ಬಟ್ಲು ನೀರನ್ನು ಹಾಕಿ ಒಂದು 3 ಗಂಟೆಗಳ ಕಾಲ ನೀರಿನಲ್ಲಿ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. 1 ಬಟ್ಲಿಗೆ ಅರ್ಧ ಬಟ್ಲು ನೀರು ಹಾಕಿದ್ರೆ ನೋಡಿ ಈ ರೀತಿ ಸಬ್ಬಕ್ಕಿ ನೀರನ್ನೆಲ್ಲ ಹೀರ್ಕೊಂಡು ಈ ಥರ ಡ್ರೈ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ನಾವು ಇಡ್ಲಿ ಬೇಯಿಸ್ತೀವಲ್ಲ ಆ ಪ್ಲೇಟಲ್ಲಿ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರ್ಕೊಂಡು ಸ್ವಲ್ಪನೇ ಅಂದರೆ ಒಂದೊಂದು ಸ್ಪೂನು ನೆನೆಸಿರುವಂತಹ ಸಬ್ಬಕ್ಕಿನ ಹಾಕ್ಕೊಳ್ತಿದ್ದೀನಿ. ಆದಷ್ಟು ನೀವು ಇದನ್ನು ತೆಳುವಾಗಿ ಹಾಕ್ಕೊಳ್ಳಿ, ಒಂದೇ ಲೇಯರು ಸಬ್ಬಕ್ಕಿ ಬರಬೇಕು. ಆ ರೀತಿ ನೀವು ಪ್ಲೇಟಲ್ಲಿ ಜೋಡಿಸ್ಕೊಳ್ಳಿ. ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ಗರಿಗರಿಯಾಗಿ ಬರುತ್ತೆ ಈ ಸ್ನ್ಯಾಕ್ಸು. ನೋಡಿ ಎಲ್ಲ ಪ್ಲೇಟಲ್ಲೂ ನಾನು ಎಣ್ಣೆ ಸವರ್ಕೊಂಡು ಈ ಥರ ಸಬ್ಬಕ್ಕಿನ ಜೋಡಿಸ್ಕೊಂಡಿದ್ದೀನಿ. ಆದಷ್ಟು ತೆಳುವಾಗಿ ಜೋಡಿಸ್ಕೊಳ್ಳಿ. ನೋಡಿ ಎಲ್ಲ ಪ್ಲೇಟಿಗೂ ನಾನು ಇಡ್ಲಿ ಪ್ಲೇಟ್ಗೂ ಈ ಥರ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು 2 ರೀತಿಲಿ ಸ್ಟೀಮನ್ನ ಮಾಡ್ಕೊಳ್ಬೋದು. ಒಂದು ಈ ಥರ ಅಗಲವಾದ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ಒಂದೊಂದೇ ಪ್ಲೇಟನ್ನು ಒಂದು 5 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಸ್ಟೀಮ್ ಮಾಡಿ ತೆಕ್ಕೋಬೋದು. ಇನ್ನೊಂದು ತುಂಬ ಈಸಿಯಾಗಿರುತ್ತೆ. ಎಲ್ಲ ಪ್ಲೇಟ್ನೂ ನಾವು ಹೇಗೆ ಇಡ್ಲಿನ ಸ್ಟೀಮ್ ಮಾಡೋಕ್ಕೆ ಜೋಡಿಸ್ಕೊತೀವೋ ಅದೇ ರೀತಿ ಜೋಡಿಸ್ಕೊಂಡು ಹೇಗೆ ಇಡ್ಲಿನ ಒಂದು 5 ರಿಂದ 7 ನಿಮಿಷಗಳ ಕಾಲ ಸ್ಟೀಮ್ ಮಾಡ್ತೀವಲ್ಲ ಅದೇ ವಿಧಾನದಲ್ಲಿ ನಾವು ಸ್ಟೀಮ್ ಮಾಡ್ಕೋಬೋದು. ನಾನು ಇಲ್ಲಿ ಕುಕ್ಕರ್ಗೆ ಕೆಳಗಡೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡು ಜೋಡಿಸಿರುವಂತಹ ಎಲ್ಲ ಪ್ಲೇಟ್ನೂ ಕುಕ್ಕರ್ಗೆ ಜೋಡಿಸ್ಕೊಂಡು ಕ್ಯಾಪನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ವಿಷಲ್ ಹಾಕ್ಕೊಳ್ತಿಲ್ಲ, ವಿಷಲ್ ಹಾಕ್ತಲೇ ಒಂದು 5 ರಿಂದ 7 ನಿಮಿಷಗಳ ಕಾಲ ಸ್ಟೀಮ್ ಮಾಡಿಕೊಂಡು ಅದು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಹೊರಗಡೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಇದನ್ನು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ನೀವು ಬಿಡಿಸಿ, ಇಲ್ಲಾಂದರೆ ಕೆಳಗಡೆ ಅಂಟ್ಕೊಳ್ಳುತ್ತೆ. ತಣ್ಣಗಾದ್ಮೇಲೆ 1 ಸ್ಪೂನ್ಗೆ ನೀರನ್ನು ಡಿಪ್ ಮಾಡಿಕೊಂಡು ಅದನ್ನು ನಿಧಾನವಾಗಿ ಬಿಡಿಸ್ಕೊಳ್ತಾ ಬನ್ನಿ. ನೋಡಿ ಎಲ್ಲೂ ಅಂಟ್ಕೊಂಡಿಲ್ಲ, ಒಂದು ಸಬ್ಬಕ್ಕಿನೂ ಸಹ ಕಿತ್ತಿಲ್ಲ. ಇದನ್ನು ನೇರವಾಗಿ ನೀವು ಬಿಸಿಲಿನಲ್ಲಿ ಒಂದು 2 ರಿಂದ 3 ದಿನಗಳ ಕಾಲ ಒಣಗಿಸ್ಕೋಬೋದು. ತುಂಬ ಬಿಸಿಲಿದ್ರೆ 2 ದಿನಗಳಲ್ಲೇ ಒಣಗಿಬಿಡುತ್ತೆ. ನೀವು ಆದಷ್ಟು ಪ್ಲೇಟಲ್ಲಿ ಜೋಡಿಸ್ಕೋಬೇಕಾದ್ರೆ ತೆಳುವಾಗಿ ಜೋಡಿಸ್ಕೊಂಡ್ರೆ ಆದಷ್ಟು ಗರಿಗರಿಯಾಗಿ ಬರುತ್ತೆ, ಬೇಗನೂ ಒಣಗುತ್ತೆ. ನೋಡಿ ಎಲ್ಲ ಸಬ್ಬಕ್ಕಿ ಸೆಂಡ್ಗೆನೂ ಸಹ ನಾನು ಬಿಸಿಲಿನಲ್ಲಿ 2 ದಿನ ಒಣಗಿಸಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಥರ ಟ್ರಾನ್ಸ್ಪರೆಂಟ್ ಕಲರಲ್ಲಿ ಬರುತ್ತೆ. ಒಣಗಿದ ಮೇಲೆ ಬೆಂದಮೇಲೂ ಸಹ ಟ್ರಾನ್ಸ್ಪರೆಂಟ್ ಕಲರಲ್ಲೇ ಇರುತ್ತೆ. ನಾನು ಇಲ್ಲಿ ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೀನಿ. ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ತುಂಬಾ ಚೆನ್ನಾಗಿ ಹರಳ್ಕೊಳ್ಳುತ್ತೆ, ಗರಿಗರಿಯಾಗಿ ಬರುತ್ತೆ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ ಈ ಸಬ್ಬಕ್ಕಿ ಸೆಂಡ್ಗೆ. ಹೊರಗಡೆ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಬಿಸಿಲಿರೋದ್ರಿಂದ ಹಪ್ಪಳ ಸೆಂಡ್ಗೆ ಮಾಡೋಕ್ಕೆ ಒಂದು ಒಳ್ಳೆ ಟೈಮು. ಈ ರೀತಿ ನೀವು ಸಬ್ಬಕ್ಕಿ ಸೆಂಡ್ಗೆನ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.